ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಎಲ್ಲರೂ ಜೊತೆ ಇರುವಾಗ ನಡೆಯುವುದು ಸುಲಭ, ಆದರೆ ಯಾರು ಜೊತೆ ಇಲ್ಲದಾಗ್ಲೂ ಮುಂದೆ ನಡೆಯುವವನೇ ನಿಜವಾಗಿ ಗೆದ್ದವನು. ನಿನ್ನನ್ನು ನಂಬದವರ ಮುಂದೆ ಯಶಸ್ಸು ಸಾಧಿಸು. ಉತ್ತರ ಕೊಡುವುದಕ್ಕಿಂತ ಅದು ದೊಡ್ಡ ಪ್ರತಿಕ್ರಿಯೆ. ಸಮಯ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದ್ದರಿಂದ ಇಂದಿನ ಕಷ್ಟಕ್ಕೆ ನಾಳೆಯ ಸೋಲು ಎಂದು ಹೆಸರಿಡಬೇಡ. ನಿನ್ನ ಕನಸುಗಳನ್ನು ಯಾರಿಗೂ ವಿವರಿಸಬೇಡ, ಸಾಧಿಸಿ ತೋರಿಸು. ಒಳ್ಳೆಯ ಹೃದಯ ಹೊಂದಿರುವವರು ಕೆಲವೊಮ್ಮೆ ಮೋಸ ಹೋಗ್ಬೋದು, ಆದರೆ ಸೋಲುವುದಿಲ್ಲ. ಕೆಲವರು ನಿನ್ನ ಜೊತೆ ಇರುವುದು ನಿನಗಾಗಿ ಅಲ್ಲ, ಅವರ ಅಗತ್ಯಕ್ಕಾಗಿ ಎಂಬುದನ್ನು ಸಮಯವೇ ಕಲಿಸ್ತದೆ. ನಿನ್ನ ಮೌನವನ್ನು ದುರ್ಬಲತೆ ಎಂದು ಭಾವಿಸುವವರು ನಿನ್ನ ಯಶಸ್ಸು ಕಂಡಾಗ ಬೆಚ್ಚಿ ಬೀಳ್ತಾರೆ. ಬದುಕು ಎಲ್ಲ ಪಾಠಗಳನ್ನು ಪುಸ್ತಕದಲ್ಲಿ ಕಲಿಸೋದಿಲ್ಲ, ಕೆಲವು ಪಾಠಗಳನ್ನು ನೋವೇ ಕಲಿಸ್ತದೆ. ನಂಬಿಕೆ ಕಳೆದುಕೊಂಡ ಮನುಷ್ಯನಿಗೆ ದಾರಿ ಕಾಣುವುದಿಲ್ಲ, ಪ್ರಯತ್ನ ಬಿಡದ ಮನುಷ್ಯನಿಗೆ ಗುರಿ ತಪ್ಪುವುದಿಲ್ಲ. ಯಾರನ್ನೂ ಕೆಳಗೆ ತಳ್ಳದೆ ಮೇಲಕ್ಕೆ ಏರಬಹುದು, ಅದೇ ನಿಜವಾದ ಗೆಲುವು. ನಿನ್ನ ಹೃದಯ ಒಳ್ಳೆಯದಾಗಿದ್ರೆ ತಡವಾದ್ರೂ ಒಳ್ಳೆಯದೇ ನಿನ್ನ ಕಡೆ ಬಂದೇ ಬರ್ತದೆ. ಜೀವನದಲ್ಲಿ ಸಿಕ್ಕ ಗಾಯಗಳು ನೋವು ಕೊಡ್ತವೆ, ಆದರೆ ಅದೇ ಗಾಯಗಳು ಬಲವನ್ನು ಕೊಡ್ತವೆ. ನಿನ್ನ ಮೌಲ್ಯ ಅರಿಯದವರಿಗಾಗಿ ನಿನ್ನ ಸಮಯ ವ್ಯರ್ಥ ಮಾಡಬೇಡ. ಸ್ನೇಹಿತರು ಹೆಚ್ಚು ಇರಬೇಕಂತಿಲ್ಲ, ಕಷ್ಟದಲ್ಲಿ ನಿಲ್ಲುವ ಒಬ್ಬ ಸಾಕು. ಸೋಲು ಅಂದ್ರೆ ಅಂತ್ಯವಲ್ಲ, ಇನ್ನು ಚೆನ್ನಾಗಿ ಪ್ರಯತ್ನಿಸು ಎಂಬ ಸೂಚನೆ. ಎಲ್ಲರೂ ಚಪ್ಪಾಳೆ ತಟ್ಟಿದಾಗ ಗೆದ್ದವನು ದೊಡ್ಡವನು ಅಲ್ಲ, ಎಲ್ಲರೂ ವಿರೋಧಿಸಿದಾಗಲೂ ನಿಂತವನು ದೊಡ್ಡವನು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.